ಶಿಶಿರ ರಶ್ಮಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾವಿವತ್ತು ಮೇಲುಕೋಟೆಯ ಒಂದು ಪ್ರಸಿದ್ಧವಾದ ಸ್ಥಳ ರಾಯಗೋಪುರ ನೋಡಕ್ಕೆ ಬಂದಿದ್ದೀವಿ. ಬನ್ನಿ ಆತ್ಮೀಯರೇ, ಈ ರಾಯಗೋಪುರ ಹೇಗಿದೆ, ಇದರ ವಿಶೇಷತೆಗಳೇನೇನು ಅಂತ ತಿಳ್ಕೊಂಬರೋಣ. ರಾಯಗೋಪುರನ ಚೆಲುವನಾರಾಯಣ ದೇವಸ್ಥಾನದ ಪ್ರವೇಶ ದ್ವಾರ ಅಂತ ಹೇಳ್ತಾರೆ. ಇದು ನಿರ್ಮಾಣ ಆಗಿರೋದು ಹೊಯ್ಸಳ ದೊರೆ ವಿಷ್ಣುವರ್ಧನನ ಅವಧಿಯಲ್ಲಿ. ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಆತನ ಸಾಮಂತನಾಗಿದ್ದ ವಿಜಯನಗರದ ಅರಸ ಗೋಪಾಲರಾಯ ಈ ಪ್ರವೇಶ ದ್ವಾರ ನಿರ್ಮಾಣ ಮಾಡ್ದ ಅಂತ ಹೇಳ್ತಾರೆ. ಆದ್ದರಿಂದಲೇ ಈ ರಾಯಗೋಪುರವನ್ನು ಗೋಪಾಲರಾಯ ಗೋಪುರ ಅಥವಾ ಗೋಪಾಲರಾಯ ಪ್ರವೇಶ ದ್ವಾರ ಅಂತ ಕರೀತಾರೆ. ಆದರೆ ಕೆಲವು ಅನಿರೀಕ್ಷಿತ ಕಾರಣಗಳಿಂದಾಗಿ ಈ ಗೋಪುರ ನಿರ್ಮಾಣ ಕಾರ್ಯ ಅರ್ಧಕ್ಕೆ ನಿಂತೋಯ್ತು ಅಂತ ಹೇಳ್ತಾರೆ. ರಾಯಗೋಪುರ ಬಹಳ ಸುಂದರವಾದ ರಚನೆ ಆತ್ಮೀಯರೇ. ಈ ರಾಯಗೋಪುರ 30 ಅಡಿ ಎತ್ತರದ 4 ಸುಂದರವಾದ ಕಲ್ಲಿನ ಸ್ತಂಭಗಳನ್ನು ಮತ್ತು ಒಳಗೋಡೆಗಳನ್ನು ಹೊಂದಿದೆ. ಪ್ರತಿಯೊಂದು ಸ್ತಂಭದ ಮೇಲೂ ಸುಂದರವಾದ ಕೆತ್ತನೆಗಳನ್ನು ನಾವು ಕಾಣಬಹುದು. ನೋಡಿ ಆತ್ಮೀಯರೇ, ಎಷ್ಟು ಎತ್ತರವಾದ ಸ್ತಂಭಗಳಿವೆ ಅಂತ. ಪ್ರತಿಯೊಂದು ಸ್ತಂಭದ ಮೇಲೂ ವಿಷ್ಣುವಿನ ಅವತಾರಗಳ ಕೆತ್ತನೆ ಮಾಡಲಾಗಿದೆ. ಈ ಕಲ್ಲಿನ ಮೇಲೆ ಕೆತ್ತನೆ ಮಾಡೋದು ತುಂಬ ಕಷ್ಟ ಆತ್ಮೀಯರೇ. ಆದರೆ ಇಲ್ಲಿನ ಪ್ರತಿಯೊಂದು ಕೆತ್ತನೆನೂ ತುಂಬ ಸುಂದರವಾಗಿ ಕಾಣಿಸ್ತಿದೆ. ತುಂಬ ರಫ್ ಆಗಿರೋ ಕಲ್ಲಿನ ಮೇಲೆ ಈ ರೀತಿ ಸುಂದರವಾದ ಕೆತ್ತನೆಗಳನ್ನು ಮಾಡಿರೋದು ನೋಡಿದ್ರೆ ತುಂಬ ಅದ್ಭುತ ಅನಿಸುತ್ತೆ ಆತ್ಮೀಯರೇ. ಇಲ್ಲಿ ಮೇಲ್ಭಾಗಕ್ಕೆ ಹೋಗೋದಕ್ಕೆ ಮೆಟ್ಲುಗಳು ಕೂಡ ಇದೆ. ನಾವು ಈ ಮೆಟ್ಲುಗಳನ್ನು ಹತ್ಕೊಂಡು ಮೇಲ್ಗಡೆ ನಿಂತು ನೋಡಿದ್ರೆ ಮೇಲ್ಕೋಟೆಯ ಒಂದು ಸುಂದರವಾದ ದೃಶ್ಯವನ್ನು ನೋಡಬಹುದು. ನೋಡಿ ಆತ್ಮೀಯರೇ, ಎಷ್ಟು ಸುಂದರವಾದ ಶಿಲ್ಪಗಳನ್ನು ಕೆತ್ತಿದ್ದಾರೆ ಕಂಬಗಳ ಮೇಲೆ. ಪ್ರತಿಯೊಂದು ಕಂಬದ ಮೇಲೂ ವಿಷ್ಣುವಿನ ಅವತಾರಗಳ ಕೆತ್ತನೆ ಮಾಡಲಾಗಿದೆ. ಆನೆ ನೋಡಿ ಆತ್ಮೀಯರೇ, ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಇದು ಶಿಲಾಬಾಲಿಕೆ ಅಂತ ಕಾಣಿಸುತ್ತೆ. ಪುಂಗಿ ಉತ್ತಾ ಇರೋ ಮಹಿಳೆ ಆತ್ಮೀಯರೇ, ಈ ರೀತಿಯ ಚಿತ್ರ ನಾವೆಲ್ಲೂ ನೋಡೇ ಇರಲಿಲ್ಲ. ಇಲ್ಲೊಂದು ಆನೆ ಇದೆ ನೋಡಿ ಆತ್ಮೀಯರೇ. ಹೂವಿನ ಬಳ್ಳಿಗಳ ಥರ ಏನೋ ಕೆತ್ತನೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಶಿಲಾಬಾಲಿಕೆ ಬಳ್ಳಿನ ಹಿಡ್ಕೊಂಡು ನಿಂತಿರೋ ಥರ ಇದೆ. ಇದು ತುಂಬ ಸುಂದರವಾದ ಕೆತ್ತನೆ. ಇಲ್ಲಿ ಕಲ್ಲುಗಳ ಮೇಲೆ ಕೆತ್ತನೆ ಮಾಡಿರೋದಷ್ಟೇ ಸುಂದರ ಅಲ್ಲ ಆತ್ಮೀಯರೇ. ಕಲ್ಲುಗಳನ್ನು ತುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಬಹಳ ಜಾಣ್ಮೆಯಿಂದ ಜೋಡಣೆ ಮಾಡಿದ್ದಾರೆ. ದೂರದಿಂದ ನೋಡಿದ್ರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ನೋಡಿ ಆತ್ಮೀಯರೇ. ಇಲ್ಲಿ ಅನೇಕ ಚಲನಚಿತ್ರಗಳನ್ನು ಶೂಟ್ ಮಾಡಿದ್ದಾರೆ. ಬರೀ ಕನ್ನಡ ಮಾತ್ರ ಅಲ್ಲ, ತಮಿಳು ಮತ್ತು ಹಿಂದಿ ಚಿತ್ರಗಳು ಕೂಡ ಇಲ್ಲಿ ಚಿತ್ರೀಕರಣಗೊಂಡಿವೆ ಅಂತ ಹೇಳ್ತಾರೆ. ಈ ರಾಯಗೋಪುರ ಒಂದು ಸಂರಕ್ಷಿತ ಸ್ಮಾರಕ ಆತ್ಮೀಯರೇ. ಇದರ ರಕ್ಷಣೆ ಕೇವಲ ಸರ್ಕಾರದ್ದು ಮಾತ್ರ ಅಲ್ಲ, ನಮ್ಮೆಲ್ಲರ ಹೊಣೆ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬ ಪ್ರವಾಸಿಗನು ಇಲ್ಲಿ ಬಂದು ಇದನ್ನು ನೋಡಿ ಆನಂದಿಸಿ ಹೋಗ್ಬೋದು. ಆದರೆ ಇದನ್ನು ಹಾಳು ಮಾಡೋ ಹಕ್ಕು ಯಾರಿಗೂ ಇರೋದಿಲ್ಲ. ನೋಡಿ ಆತ್ಮೀಯರೇ, ಶಾಲಾ ಪ್ರವಾಸ ಮಾಡ್ತಾ ಇರೋ ಎಷ್ಟೋ ಮಕ್ಕಳು ಇಲ್ಲಿ ಬಂದು ರಾಯಗೋಪುರನ ವೀಕ್ಷಣೆ ಮಾಡ್ತಿದ್ದಾರೆ. ಯಾಕೆಂದರೆ ಇದು ಸಂರಕ್ಷಿತ ಸ್ಮಾರಕ ಆಗಿರೋದ್ರಿಂದ ಅವರಿಗೆ ಶೈಕ್ಷಣಿಕ ಪ್ರವಾಸದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಆತ್ಮೀಯರೇ, ರಾಯಗೋಪುರದ ಸುತ್ತಲೂ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಬರೀ ಮುಂಭಾಗದಲ್ಲಿ ಮಾತ್ರ ಅಲ್ಲ, ಸುತ್ತಲೂ ಕಲ್ಲುಗಳ ಜೋಡಣೆ ಅಂತೂ ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಈ ರಾಯಗೋಪುರ ಕಟ್ಟಿರೋರ ಜಾಣ್ಮೆ ಅಂತೂ ಮೆಚ್ಚಲೇಬೇಕು. ಇಷ್ಟೊಂದು ಭಾರವಾದ ಕಲ್ಲುಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ಜೋಡಿಸಿರೋದು ನೋಡಿದ್ರೆ ಅದು ತುಂಬ ಶ್ರಮ ಪಡೋಂಥ ಕೆಲಸ ಆತ್ಮೀಯರೇ. ನೋಡಿ ಆತ್ಮೀಯರೇ, ರಾಯಗೋಪುರದ ಮೇಲ್ಭಾಗಕ್ಕೆ ಹೋಗೋಕ್ಕೆ ನಾವು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಕಂಬಗಳ ಮೇಲಿನ ಕೆತ್ತನೆಗಳನ್ನು ನಾವು ಇಲ್ಲಿ ನೋಡ್ಬೋದು. ಈ ರಾಯಗೋಪುರದ ಎರಡೂ ಭಾಗಗಳಲ್ಲಿ ನಾವು ಒಂದೇ ರೀತಿಯ ರಚನೆಗಳನ್ನು ನೋಡಬಹುದು. ಬನ್ನಿ ಆತ್ಮೀಯರೇ,
ಮೇಲೆ ಹತ್ಕೊಂಡು ಹೋಗೋಣ. ಇಲ್ಲಿ ಕಲ್ಲಿನ ಮೆಟ್ಲುಗಳನ್ನು ಜೋಡಿಸಲಾಗಿದೆ. ಆದರೆ ಮೆಟ್ಲುಗಳನ್ನು ನಾವು ತುಂಬ ಹುಷಾರಾಗಿ ಹತ್ತಬೇಕಾಗತ್ತೆ ಆತ್ಮೀಯರೇ. ಈಗ ನಾವು ಮೆಟ್ಲು ಹತ್ತಿ ರಾಯಗೋಪುರದ ಮೇಲ್ಭಾಗಕ್ಕೆ ಬಂದ್ವಿ. ಇಲ್ಲಿ ನೋಡಿ ಆತ್ಮೀಯರೇ, ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ಇದು ಇನ್ನೊಂದು ಬದಿಯಲ್ಲಿ ಕಾಣಿಸ್ತಾ ಇರೋ ದೃಶ್ಯ. ಇಷ್ಟೊಂದು ಸುಂದರವಾದ ರಾಯಗೋಪುರ ಯಾಕೆ ಅಪೂರ್ಣ ಆಯಿತು ಅಂತ ನಿಖರವಾಗಿ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದೇ ರಾತ್ರಿಯಲ್ಲಿ ಈ ರಾಯಗೋಪುರ ನಿರ್ಮಾಣ ಆಯಿತು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಇಲ್ಲಿನ ಸ್ಥಳೀಯರು ರಾಯಗೋಪುರದ ಬಗ್ಗೆ ಅನೇಕ ದಂತಕಥೆಗಳನ್ನು ಹೇಳ್ತಾರೆ. ಹಿಂದೆ ಚೋಳರಾಜ ರಾಮಾನುಜಾಚಾರ್ಯರ ಹತ್ರ ಹೋಗಿ ಚಲುವನಾರಾಯಣನ ದೇವಸ್ಥಾನಕ್ಕೆ ಒಂದು ಹೆಬ್ಬಾಗ್ಲು ಕಟ್ಟಿಸ್ತೀನಿ, ಅದು ಈ ಸ್ಥಳದಲ್ಲೇ ಕಟ್ಟಿಸ್ತೀನಿ ಅಂತ ಹೇಳ್ತಾನೆ. ಆದರೆ ರಾಮಾನುಜಾಚಾರ್ಯರು ಇದು ಮೇಲ್ಕೋಟೆಯ ದಕ್ಷಿಣ ಭಾಗದಲ್ಲಿ ಪ್ರವೇಶ ದ್ವಾರ ನಿರ್ಮಾಣ ಮಾಡೋದು ಅಷ್ಟು ಸರಿಯಲ್ಲ, ಜನರಿಗೆ ಒಳ್ಳೆಯದಲ್ಲ ಅನ್ನೋ ಅಭಿಪ್ರಾಯದಿಂದ ಇಲ್ಲಿ ನಿರ್ಮಾಣ ಮಾಡೋದು ಬೇಡ ಅಂತ ಹೇಳ್ತಾರೆ. ಆದರೆ ರಾಜ ಕೇಳೋದೇ ಇಲ್ವಂತೆ, ಹಠ ಹಿಡಿತಾನೆ. ಇದೇ ಸ್ಥಳದಲ್ಲಿ ನಾನು ಪ್ರವೇಶ ದ್ವಾರ ನಿರ್ಮಾಣ ಮಾಡೇ ಮಾಡ್ತೀನಿ ಅಂತ ಹೇಳಿದ್ನಂತೆ. ಅದಕ್ಕೆ ರಾಮಾನುಜಾಚಾರ್ಯರು ಒಂದು ಕಂಡೀಷನ್ ಹಾಕ್ತಾರಂತೆ. ಸರಿ ಆಯಿತು, ನೀನು ಇಲ್ಲಿ ಪ್ರವೇಶ ದ್ವಾರ ನಿರ್ಮಾಣ ಮಾಡೋದೇ ಆದರೆ ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಮಾಡಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಚೋಳರಾಜ ಒಪ್ಕೋತಾನೆ. ಹಾಗೆ ಕೆಲಸನೂ ಶುರು ಮಾಡ್ಕೋತಾನೆ. ಆಗ ರಾಮಾನುಜಾಚಾರ್ಯರು ಅರ್ಧ ರಾತ್ರಿಲಿ ಬಂದು ನೋಡಿದಾಗ ಇಷ್ಟರ ಮಟ್ಟಿಗೆ ಇದು ರೆಡಿ ಆಗಿರುತ್ತಂತೆ. ಇನ್ನು ಹೀಗೆ ಬಿಟ್ಟರೆ ಇವನು ಬೆಳಗಾಗೋಷ್ಟರಲ್ಲಿ ಇಲ್ಲಿ ಪ್ರವೇಶ ದ್ವಾರನ ಕಟ್ತಾನೆ ಅಂತ ಅಂದ್ಕೊಂಡು ರಾಮಾನುಜಾಚಾರ್ಯರು ಮಧ್ಯರಾತ್ರಿ 2ರಿಂದ 2:30 ಸಮಯದಲ್ಲಿ ಒಂದು ಕೋಳಿ ರೂಪ ತಾಳಿ ಕೋಳಿ ಹಾಗೆ ಕೂಗ್ತಾರಂತೆ. ಆಗ ಚೋಳರಾಜ ಬೆಳಗಾಯ್ತು ಅಂದ್ಕೊಂಡು ಅಲ್ಲಿನ ಶಿಲ್ಪಿಗಳನ್ನು ವಾಪಸ್ ಕಳಿಸ್ತಾನಂತೆ. ಹೀಗಾಗಿ ಈ ಪ್ರವೇಶ ದ್ವಾರದ ನಿರ್ಮಾಣ ಅಪೂರ್ಣ ಆಯಿತು ಅಂತ ಹೇಳ್ತಾರೆ. ನೋಡಿ ಆತ್ಮೀಯರೇ, ಯೋಗಿಗಳಾದವರಿಗೆ ತಮ್ಮ ಊರಿನ ರಕ್ಷಣೆ ಎಷ್ಟು ಮುಖ್ಯ ಆಗತ್ತೆ ಅಂತ. ಇದಲ್ಲದೆ ಇಲ್ಲಿನ ಸ್ಥಳೀಯರು ರಾಯಗೋಪುರದ ನಿರ್ಮಾಣದ ಬಗ್ಗೆ ಇನ್ನೊಂದು ಕಥೆ ಕೂಡ ಹೇಳ್ತಾರೆ. 1000 ವರ್ಷಗಳ ಹಿಂದೆ ಹೊಯ್ಸಳರ ದೊರೆ ವಿಷ್ಣುವರ್ಧನ ಇಲ್ಲಿ ಒಂದು ಪ್ರವೇಶ ದ್ವಾರ ನಿರ್ಮಾಣ ಮಾಡಬೇಕು ಅಂತ ತನ್ನ ಆಸ್ಥಾನದ ಪ್ರಖ್ಯಾತ ಶಿಲ್ಪಿಯ ಹತ್ರ ಹೇಳ್ತಾನೆ. ಅದಕ್ಕೆ ಆ ಶಿಲ್ಪಿ ಒಪ್ಕೊಂಡು ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಈ ಪ್ರವೇಶ ದ್ವಾರನ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಕೆಲಸ ಕೂಡ ಶುರು ಮಾಡ್ತಾನೆ. ಮಧ್ಯರಾತ್ರಿ ಹೊತ್ತಿಗೆ ಅರ್ಧದಷ್ಟು ಕೆಲಸ ಮುಗ್ದಿರತ್ತೆ. ಪ್ರವೇಶ ದ್ವಾರ ತುಂಬ ಸುಂದರವಾಗಿ ನಿರ್ಮಾಣ ಆಗ್ತಾ ಇರತ್ತೆ. ಇದನ್ನ ನೋಡಿ ಸಹಿಸದ ಕೆಲವು ಕುತಂತ್ರಿಗಳು ಹೇಗಾದರೂ ಮಾಡಿ ಈ ಶಿಲ್ಪಿ ಕೆಲಸನ ಪೂರ್ತಿ ಮಾಡದೇ ಇರೋ ಹಾಗೆ ಮಾಡಬೇಕು ಅಂತ ಮಧ್ಯರಾತ್ರಿ 2:30 ಸುಮಾರಿಗೆ ಒಂದು ಕೋಳಿನ ತಂದು ಕೂಗಿಸ್ತಾರೆ. ಆಗ ಆ ಶಿಲ್ಪಿ ಕೋಳಿ ಕೂಗಿಬಿಡ್ತಲ್ಲ, ಬೆಳಗಾಯಿತು ಅಂತ ನಿರಾಶೆಗೊಂಡು ಕೆಲಸನ ಅಲ್ಲಿಗೆ ನಿಲ್ಲಿಸಿ ವಾಪಸ್ ಹೋಗ್ತಾನೆ. ಹೀಗಾಗಿ ಈ ಪ್ರವೇಶ ದ್ವಾರ ಅಪೂರ್ಣ ಆಯಿತು ಅಂತ ಹೇಳ್ತಾರೆ. ರಾಯಗೋಪುರದ ನಿರ್ಮಾಣ ಅಪೂರ್ಣ ಆಗಿರಬಹುದು ಆತ್ಮೀಯರೇ, ಆದರೆ ಇದೊಂದು ಅಪೂರ್ವವಾದ ಗೋಪುರ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಆತ್ಮೀಯರೇ, ಆಂಜನೇಯನ ಕೆತ್ತನೆ ಕೂಡ ಇದೆ. ಇಲ್ಲೊಂದು ಶಿಲಾಬಾಲಿಕೆ ಇದ್ದಾಳೆ. ಒಂದೊಂದು ಕೆತ್ತನೆನೂ ತುಂಬ ಸುಂದರವಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ, ಪುಟ್ಟ ಕೃಷ್ಣ ಯಶೋದೆ ಹತ್ರ ಏನೋ ಕೇಳ್ತಾ ಇದ್ದಾನೆ. ನೋಡಿ ಆತ್ಮೀಯರೇ, ಶಾಲಾ ಪ್ರವಾಸದಲ್ಲಿರೋ ಮಕ್ಕಳು ಆ ಕಡೆಯಿಂದ ಮೇಲ್ಗಡೆ ಹತ್ತಾ ಇದ್ದಾರೆ. ಎಲ್ಲರೂ ತುಂಬ ಇಷ್ಟಪಟ್ಟು ನೋಡೋ ಅಂಥ ರಚನೆ ಇದು. ನೋಡಿ ಆತ್ಮೀಯರೇ, ಇದು ಮೇಲ್ಭಾಗದ ಛಾವಣಿ. ಇಷ್ಟೊಂದು ಭಾರವಾದ ಕಲ್ಲುಗಳನ್ನು ಅದು ಹೇಗೆ ಮೇಲ್ಭಾಗದವರೆಗೂ ತಂದ್ರು ಅಂತ ಗೊತ್ತೇ ಆಗ್ತಿಲ್ಲ. ಇಲ್ಲಿ ಕಲ್ಲುಗಳನ್ನು ಜೋಡಿಸೋದಕ್ಕೆ ಗಾರೆನೇ ಬಳಸಿಲ್ಲ ಅಂತ ಹೇಳ್ತಾರೆ. ಆದರೂ ಎಷ್ಟು ಗಟ್ಟುಮುಟ್ಟಾಗಿದೆ ನೋಡಿ. 1000 ವರ್ಷಗಳಿಂದ ಇರೋಂಥ ಕಟ್ಟಡ ಇದು. ಈಗ ಇನ್ನೊಂದು ಬದಿಗೆ ಹತ್ತೋದಕ್ಕಿರೋಂಥ ಮೆಟ್ಲುಗಳ ಆತ್ಮೀಯರೇ ಇವು. ಬನ್ನಿ ನೋಡೋಣ.
ನೋಡಿ, ಅಪೂರ್ಣ ರಚನೆ ಆಗಿರೋದ್ರಿಂದ ಕಲ್ಲುಗಳನ್ನ ಹೇಗಂದ್ರೆ ಹಾಗೆ ಬಿಸಾಕ್ ಹೋಗಿರೋ ಥರ ಇದೆ. ಈ ರಾಯಗೋಪುರದ ಮೇಲ್ಭಾಗದಲ್ಲೆಲ್ಲ ನಾವು ಆರಾಮಾಗಿ ಸುತ್ತಾಡ್ಕೊಂಡು ನೋಡ್ಬೋದು. ಇಲ್ಲಿ ನಿಂತು ನೋಡಿದಾಗ ಮೇಲ್ಕೋಟೆಯ ಸುಂದರವಾದ ಪ್ರಕೃತಿ ನಮಗೆ ಕಾಣಿಸುತ್ತೆ. ಈ ಗೋಪುರದ ಮೇಲೆ ನಿಂತು ಸುತ್ತಲೂ ಕಣ್ಣಾಡಿಸಿ ನೋಡಿದಾಗ ತುಂಬ ಖುಷಿ ಆಗತ್ತೆ ಆತ್ಮೀಯರೇ. ಒಂದೊಳ್ಳೆ ಪರಿಸರನ ಪೂರ್ತಿಯಾಗಿ ಕಣ್ತುಂಬಿಕೊಂಡಂಥ ಆನಂದ ಸಿಗತ್ತೆ ನಮಗೆ. ಯಾವುದಾದ್ರೂ ಒಂದು ಅಪೂರ್ಣ ರಚನೆನೂ ನಮ್ಮ ಮನಸ್ಸಿಗೆ ಖುಷಿ ಕೊಡತ್ತೆ ಅಂದರೆ ಅದು ರಾಯಗೋಪುರ ಆತ್ಮೀಯರೇ. ಇದು ಅಪೂರ್ಣ ಆದರೂ ಕೂಡ ಇಲ್ಲಿನ ಶಿಲ್ಪ ಸೌಂದರ್ಯ ನಮ್ಮನ್ನು ಸೆಳೆಯೋದ್ರಲ್ಲಿ ಎರಡು ಮಾತಿಲ್ಲ. ನೋಡಿ, ಕಲ್ಲುಗಳೆಲ್ಲ ಹೇಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಇದು ಛಾವಣಿಲಿ ಬಿದ್ದಿರೋ ಕಲ್ಲುಗಳ ಆತ್ಮೀಯರೇ. ಅದ್ರ ಮೇಲ್ಗಡೆನೆ ನಾವು ಓಡಾಡಿಕೊಂಡು ಈ ಸುತ್ತಲಿನ ಪರಿಸರದ ಸೌಂದರ್ಯವನ್ನು ಆಸ್ವಾದಿಸ್ಬೋದು. ನೀವು ಕೂಡ ಮೇಲ್ಕೋಟೆಗೆ ಬಂದರೆ ಈ ಸ್ಥಳನ ಮಿಸ್ ಮಾಡಲೇಬೇಡಿ ಆತ್ಮೀಯರೇ. ತುಂಬ ಅಪೂರ್ವವಾದ ಸ್ಥಳ ಅಂತಲೇ ಹೇಳ್ಬೋದು ಇದನ್ನು. ನೋಡಿದ್ರಲ್ಲ ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗೋಣ ಆತ್ಮೀಯರೇ. ಥ್ಯಾಂಕ್ ಯು.